ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ನೋಡಿದ ವಿಷಯ ಏನಂದ್ರ ಸನ್ಮಾನ್ಯ ಮಾಜಿ ಶಾಸಕರಾದ ಪಿ ರಾಜು ಅವರು ಇವತ್ತು ಕರೆ ಕೊಟ್ಟಾರ ಎಲ್ಲರಿಗೂ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಂತೇಳಿ ಕರೆ ಕೊಟ್ಟರು. ಒಬ್ಬ ಕಾನೂನು ಬಲ್ಲಂತ ವ್ಯಕ್ತಿ, ಒಬ್ಬ ಮಾಜಿ ಶಾಸಕ, ಅದಕ್ಕಿಂತ ಮೊದಲು ಒಬ್ಬ ಮಾಜಿ PS ಅದರ ಡಿಪಾರ್ಟ್ಮೆಂಟ್ನಾಗ ನೌಕರಿ ಮಾಡಿ ಅದರದ ಅನ್ನ ತಿಂದು ಇದಕ್ಕಿಂತ ಮೊದಲು ಅವರು ಶಾಸಕರಿದ್ದಾಗೂ ಪೊಲೀಸ್ ಸ್ಟೇಷನ್ ಬೆಂಕಿ ಹಸ್ತನ ಅನ್ನೋ ಒಂದು ಮಾತಂದಿದ್ರು. ಅದು ಇಡೀ ಕ್ಷೇತ್ರ ಜನಕ್ಕೆ ಎಲ್ಲರಿಗೂ ಗೊತ್ತೈತಿ, ಎಲ್ಲಾ ಕಡೆ ವಿಡಿಯೋನ ಬಂದೈತಿ, ನ್ಯೂಸ್ದಾಗ ಬಂದೈತಿ, ಎಲ್ಲ ಬಂದೈತಿ. ಇದ ನಂತರ ಈಗ ಮೊನ್ನೆ ಅವ್ರ ಇಂಥ ಬಂಡಲ್ ಮಾತುಗಳಿಗೆ ಆಗ್ಲಿ, ಇವೇನ್ ಮಂದಿನ ಉದ್ಯೋಗಗೊಳಿಸ್ತಾರಲ್ಲ, ಸುಳ್ಳು ಹೇಳುದು, ಬರೀ ಅವ್ರದೊಂದು ಬ್ರಹ್ಮಾಸ್ತ್ರ ಇದು, ಸುಳ್ಳು ಹೇಳುದು. ಜನ ನಾ ಒಬ್ಬ ಶಾಣ್ಯ, ನಾ ಒಬ್ಬ ಕಾನೂನು ಬಲ್ಲ ಅಂತ ಏನ್ ಸನ್ಮಾನ್ಯ ಮಾಜಿ ಶಾಸಕರೇನ್ ತಿಳ್ಕೊಂಡ್ರೆ ಬರೀ ಟಾರ್ಗೆಟ್ ಮಾಡೋ ಕೆಲಸ. ಅದ್ರ ಟಾರ್ಗೆಟ್ ಮಾಡೋದು ಆಮೇಲೆ ಮಾತಾಡೋಣ್ರಿ. ಈಗೇನ ಈ ಮನುಷ್ಯ ಶಾಣ್ಯ ಅಂತೇಳಿ ಎದಿಕ ಎತ್ಕೊಂಡ್ ಎಲ್ಲಾರ್ಗು ಹೇಳ್ಯಾನು. ನಮ್ಮನ್ನ 10 ವರ್ಷ ಹಿಂಗ ಮಾಡಿ ಹುಚ್ಚು ಮಾಡ್ಯ ನಮ್ಮ ಕ್ಷೇತ್ರದ ಜನ ಇಲ್ಲ. ಅವು ಒಂದು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾನ ಅನ್ನೋದು ಕಾನೂನು ಬಲ್ಲ ಮಾತಾಡೋದು ಎಷ್ಟು ಮಟ್ಟಿಗೆ ಸತ್ಯ ಅದ, ಎಷ್ಟು ಮಟ್ಟಿಗೆ ಕರೆ ಅದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿತ್ತು. ಈ ಕರೆ ಕೊಡ್ತಾರೋ, ಓಪನ್ ಆಗಿ ಲೈವ್ ಬಂದು ಕರೆ ಕೊಡ್ತಾರೋ, ನಾ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತಾನು. ಯಾವ ಕಾರಣಕ್ಕಾಗಿ ಮುತ್ತಿಗೆ ಹಾಕ್ತೀಪ್ಪ ನೀ? ಪೊಲೀಸ್ ಸ್ಟೇಷನ್ ಅಂದ್ರೆ ಏನದ? ಯಾವ ರಾಜಕಾರಣ ಮನಿ ಅದ? ರಾಜಕಾರಣ ಮಾಡಕ ಪೊಲೀಸ್ ಸ್ಟೇಷನ್ ಏನದ? ಎಲ್ಲರಿಗೂ ನ್ಯಾಯ ಕೊಡುವಂತದ್ದು ಒಂದು ಸ್ಥಾನ ಅದ. ಅದಕ್ಕೆ ಹೋಗಿ ನೀವು ಮುತ್ತಿಗೆ ಹಾಕ್ತಾನಂದ್ರ ನಮ್ಮನಂದ್ರ ಈ ಕ್ಷೇತ್ರ ಜನರ ಹುಚ್ಚು ಮಾಡಿರಿ, ನಮ್ಮಲ್ಲಿ ಜಗಳ ಹಚ್ಬೇಕಂತ ಮಾಡಿರಿ, ಇಲ್ಲಿ ಬೆಂಕಿ ಹಚ್ಚಿ ಹೋಗ್ಬೇಕಂತ ಮಾಡಿರಿ. ನಿಮ್ಮನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ ನಿಮ್ಮ ಅಧಿಕಾರದಿಂದ ಕಿತ್ತುಕೊಳ್ಳು, ನಿಮ್ಮನ್ನ ಎಲ್ಲಿಂದ ಬಂದಿಲ್ಲ ಅಲ್ಲಿ ಕಳಿಸಿದ್ವು. ನೀವು ಇಲ್ಲಿ ಹೊಳ್ಳಿ ಬರಾಕ್ ಪ್ರಯತ್ನ ಮಾಡ್ರಿ, ಎಂದೆಂದಿಗೂ ಸಾಧ್ಯ ಇಲ್ಲ. ನಿಮ್ಮನ್ನ ಬರಾಕ್ ನಾವು ಬಿಡುವುದಿಲ್ಲ. ಆಮ್ಯಾಗ ಇಲ್ಲಿ ಮೇನ್ ಮಾತಾಡ್ಬೇಕಾಗಿದ್ದು ಏನಂದ್ರ ಸನ್ಮಾನ್ಯ ಶಾಸಕ ಪಿ ರಾಜು, ಮಾಜಿ ಶಾಸಕ ಪಿ ರಾಜು ಕುರುಬ ಸಮಾಜ ಆಗಿರ್ಬೋದು, ಕುರುಬ ಸಮಾಜದ ಅಧಿಕಾರಿಗಳನ್ನ ಟಾರ್ಗೆಟ್ ಎದಕ್ಕೆ ಮಾಡತ್ತಾರ ಅನ್ನೋದು ಹೇಳ್ತಾನೆ. ಇಲ್ಲಿ ನಮ್ಮ ಹಾರುಗಿರಿಯಾಗ ಅವ್ರ ಶಾಸಕರಿದ್ದಾಗ ಒಂದು ಗಾಂಜಾ ಕೇಸ್ ಆಗ್ತೈತಿ. ಕುರಿ ರಾಜು ಅನ್ನೋರ ಮ್ಯಾಗ ಒಂದು ಗಾಂಜಾ ಕೇಸ್ ಆಗ್ತೈತಿ. ಆ ಕುರಿ ರಾಜು ಏನ್ ಮಾಡ್ತಿದ್ರು, ಅವ್ರು ಗಾಂಜಾ ಮಾರ್ತಿದ್ರು, ಅವ್ರು ಏನ್ ಮಾಡ್ತಿದ್ರು ಅನ್ನೋದು ಇಡೀ ಊರಿಗೆ ಎಲ್ಲರಿಗೂ ಗೊತ್ತೈತಿ. ಸಣ್ಣ ಹುಡುಗರು ಹಿಡಿದು ಹಿರಿಯರಿಗೆ ಗೊತ್ತೈತಿ. ಅವ್ರು ಗಾಂಜಾ ಮಾರ್ತಿದ್ರ ಏನ್ರಿ ಊರಾಗ? ಅವ್ರ ಮ್ಯಾಗ ಗಾಂಜಾ ಕೇಸ್ ಹಾಕ್ಸಿದವ್ರು ಯಾರು? ಕೇಸ್ ಯಾರು ಹಾಕ್ಸಿದ್ರಿ? ಅಧಿಕಾರಿಗಳು ದುರುಪಯೋಗ ಪಡ್ಕೊಂಡ್ ಅವ್ರಿಗೆ ಫೋರ್ಸ್ ಮಾಡಿ, ನಾ MLA ಮಾಡ್ಬೇಕು ನೀವು, ಇಲ್ಲಂದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡ್ತಾನೆ ಅಂತೇಳಿ ಅವ್ರ ಕೈಲಿ ಅಂಜಿಕೆ ಹಾಕಿ ಆ ವ್ಯಕ್ತಿ, ನಮ್ಮ ಸಮಾಜದ ವ್ಯಕ್ತಿ ಮ್ಯಾಗ ಗಾಂಜಾ ಕೇಸ್ ಹಾಕ್ಸಿ. ಆಮ್ಯಾಗ ಚೌಗಲಾ ಅಂತೇಳಿ ನಮ್ಮಲ್ಲಿ ಒಬ್ರು ಕಾನ್ಸ್ಟೇಬಲ್ ಪೊಲೀಸ್, ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಸೌದತ್ತಿಗೆ ಹಾಕಿದ್ರು. ಇದು ಕುರುಬ ಸಮಾಜ ಮಾಡಿದ ಟಾರ್ಗೆಟ್. ಆಮ್ಯಾಗ ಮಾಳಪ್ಪ ಪೂಜಾರಿ PS ಅವ್ರು ಈಗೇನು ಇಲ್ಲಿ ಬಂದಾರಲ್ಲ, ಇವ್ರ ಶಾಸಕರಿದ್ದಾಗ ಎಷ್ಟೋ 3-4 ತಿಂಗಳೇನೋ ಕುರ್ಚಿಗೆ ಇವ್ರ ಲೆಟರ್ ತಗೋಲಾರ್ದ ಅವ್ರು ಡೈರೆಕ್ಟ್ ಬಂದಿದ್ರಲ್ಲಿ. ಅವ್ರು ಹೆಂಗ್ ಬಂದಿದ್ರು, ಅವ್ರು ಯಾರಿಂದ ಹೇಳಿ ಮಿನಿಸ್ಟರ್ ಕಡೆಯಿಂದ ಹೇಳಿಸಿದ್ರು, ಏನ್ ಮಾಡಿದ್ರು, ಅವ್ರು ಬಂದಿದ್ರು. ಆ ಸಿಟ್ಟು ಇವ್ರ ಕಡೆ. ಇವ್ರಿಗೆ ಯಾಕೆ ಆ ಸಿಟ್ಟು ಅಂದ್ರ, ಯಾರು ನಮ್ಮ ಸಮಾಜದ ಒಬ್ಬ PSI ಇವ್ರು ತಂದಿರ್ಲಿಲ್ಲ. ಇದಕ್ಕಿಂತ ಮುಂಚೆ ತಂದಿರ್ಲಿಲ್ಲ. ಆ ಸಿಟ್ಟು ಇವ್ರ ತಲೆಯಾಗಿತ್ತು. ಆಮ್ಯಾಗ ಇವ್ರಿಗೆ ಚಟ ಒಂದೈತಿ, ಮಂದಿ ಮುಂದೆ ನಾ ಸಾಧ್ಯ, ನಾ ದೇವ್ರ, ನಂದು ಏನೂ ಅವ್ಯವಹಾರ ಇಲ್ಲ, ನಾ ಶುದ್ಧದನಿ, ನಂದು ಆಸ್ತಿ ಇಲ್ಲ, ಏನೂ ಇಲ್ಲ. ಆದ್ರ ಅಧಿಕಾರಿಗಳ ತೆಕ್ಕ ಟ್ರಾನ್ಸ್ಫರ್ ದಂಧೆ ಮಾಡ್ತಿದ್ರು. ಒಬ್ಬೊಬ್ಬರ ತೆಕ್ಕ 10-20 ಲಕ್ಷ ಅಧಿಕಾರಿಗಳು PSI ಇವ್ರು ತಗೊಂಡ್ಬಂದಿದ್ರು. ಅದಕ್ಕೆ ಇವ್ರು ಕುಡ್ಲಾದ ಬಂದಾರಂತೆ ಇವ್ರನ್ನ ಟಾರ್ಗೆಟ್ ಮಾಡಿದ್ರು. ಆಮ್ಯಾಗ ಇವ್ರದ್ದು ಅಧಿಕಾರ ಹೋತು. ನಾವು ನಮ್ಮ ಸಮಾಜದ ಒಬ್ಬನ ಅಧಿಕಾರಿನ ತಂದು ಶಾಸಕರಿಗೆ ಹೇಳಿ ನಮ್ಮ ಸಮಾಜದವ್ರು ಎಲ್ಲಾರು ಕೂಡಿ ನಾವ್ ಇಲ್ಲಿ ತಂದ ಬಳಕ ಅವ್ರನ್ನ ಹಾರ್ವೇರಿಗೆ ಬಂದ ಬಳಕ ಅವ್ರನ್ನ ಟಾರ್ಗೆಟ್ ಮಾಡತ್ತಾರ. ಟಾರ್ಗೆಟ್ ಮಾಡುದು, ಸುಳ್ಳು ಹೇಳುದು, ಇವ್ರಿಗೆ ತಿಂದದ ರೂಢಿ ಬಿದ್ದೈತ್ರಿ. ಆಫೀಸರ್ಗಳನ್ನ ಅಂಜಿಕೆ ಹಾಕೋದು, ಬ್ಲಾಕ್ ಮೇಲ್ ಮಾಡೋದು, ತಿಂದ ರೂಢಿ ಬಿದ್ದೈತಿ. ಈಗ ಬರೋದು ಶಿವಾತಾಗೆ. ಆಮ್ಯಾಗ ಇನ್ನೊಂದು ಏನೋ ಮಾಡ್ಯಾರಲ್ಲ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಆಗಿ ಮಾಡ್ಯಾರಲ್ಲ. ಇವ್ರು ಮೀಡಿಯಾ ಪಬ್ಲಿಸಿಟಿ ಬೇಕು, ನಾ ಏನ್ ಮಾಡ್ರು ಪಬ್ಲಿಸಿಟಿ ಬೇಕು. ಅವ್ನು ಬರೇ ನಾವ ಕೆಲಸ ಇಲ್ಲ, ಪ್ರಚಾರ ತಗೊಳ್ಳೋ ಸಲುವಾಗಿ ಈಗ ಇಲೆಕ್ಷನ್ ಬಂತು, ತಿರ್ಗಾಡ್ ತೋತ್ ಆ ಕಡೆ ಈ ಕಡೆ ಎತ್ ತಿರ್ಗಾಡ್ ಎಲ್ಲೂ ಏನು ಹತ್ಲಿಲ್ಲ, ಯಾರು ಕಾಲು ಹಿಡ್ಕೊಡ್ಲಿಲ್ಲ. ಮತ್ತ ನಾ ಇಲ್ಲೇ ಬಂದದ್ ಈ ಮನುಷ್ಯ ರಾಜಕಾರಣ ಮಾಡಕ್ ಕೇಳ್ಕೊಳಟ್ಟು ಲಾಯಕ್ಕಿಲ್ಲ, ಇವ ಪಿಕ್ಚರ್ ತೆಗಿಯಾಕು ಲಾಯಕ್ಕಿಲ್ಲ, ಇವ್ ನಾಟಕದಾಗ ಧೂತಿ ಪಾತ್ರ ಮಾಡ್ತಿರಲ್ಲ ಅದನ್ನ ಮಾಡಕ್ ಈ ಮನುಷ್ಯ ಯೋಗ್ಯದ. ಧೂತಿ ಪಾತ್ರ ಮಾಡ
ಇವನ್ ಬ್ಯಾರೆ ಏನು ನಡೆಯಂಗಿಲ್ಲ, ಬ್ಯಾರೆ ಯಾವ ಪಾತ್ರ ಇವ್ ಒಪ್ಪೋದಿಲ್ಲ. ರಾಜಕಾರಣ ಮಾಡಕಂತೂ ಇವ್ ತಪ್ಪಿಲ್ಲ ಹಾಕಿಲ್ಲ. ಬರೇ ಕಾನೂನು ನಾ ಒಬ್ಬ ಶಾಣೆ ಅದೀನಿ, ನಾ 10 ಕಾನೂನು ಓದೀನಿ, ಪುಸ್ತಕ ನೋಡುದು ರಾತ್ರಿ ಹರಿಯಾಗಿ ಹೋದ್ರುದು ನಿನ್ನ 10 ಪಟ್ಟ ಅಂತ ಹೇಳ್ತೀವ್ರಿ ಪಿರಾಜ್ ಅವ್ರ. ನಿಮ್ 10 ಪಟ್ಟ ಅಂತ ಹೇಳಕ್ ಬರ್ತೈತಿ ನಮಗೂ. ಇದ್ದು ಇರ್ಕತಕ ಗಪ್ಪಿದ್ದು ಏನ್ ಕಿತ್ತು ಹೋಗೈತ ಗಪ್ಪಿದ್ದು. ಈಗ ಬಂದ್ ಇಲ್ಲೇ ಜಾತಿಗಳ ಮಂದಿ ವಿಸಾಗ್ತದೆ. ಸದಲ್ಗೆ ಅವ್ರದ್ದು ತಗೊಂಡ್ರ ಆ ವಿಡಿಯೋದಾಗ ಸದಲ್ಗೆ ಅವ್ರದ್ದು ಮುಗಿದ್ 8 ದಿವಸ 8 ತಿಂಗಳ ಶಾಂತ. ಯಾಕೆ ಹತ್ತದೀಪ ಜಾತಿಗಳೊಳಗ ಸದಲ್ಗೆ ಒಳಗ 8 ಜಾತಿ ಅದಾವು. ಸದಲ್ಗೆ ಒಳಗ ಜಗಳ ಏನ, ಅಲ್ಲಿ ಲಿಂಗಾಯತರು ಒಂದೊಂದು ಕುರುಬರದೊಂದು, ಕುರುಬರು ಪಾಟ್ರ ಜಮೀನ ಲಿಂಗಾಯತರು ತಗೊಂಡ್ರು, ಅಲ್ಲಿ ಜಗಳ ಹಚ್ಬೇಕಂತಂದ್ರು. ಆ ಟೈಮ್ನ್ಯಾಗ ಅಲ್ಲೂ ಸ್ವಲ್ಪ ಅದು SC ಜನಾಂಗದ ಮ್ಯಾಗ ಆರೋಪ ಮಾಡ್ರ. ಅದಕ್ಕೆ ಉತ್ತರ ಅವ್ರು ಕೊಡ್ತಾರ, ಅವರು ಪ್ರಬುದ್ಧರದಾರು ಅವ್ರು ಕೊಡ್ತಾರು. ಈಗ ನಮ್ಮ ಜಾತಿ ಬಗ್ಗೆ ನಮ್ಮ ಆಫೀಸರ್ ಬಗ್ಗೆ ಏನ್ ಟಾರ್ಗೆಟ್ ಮಾಡ್ಯಾರು, ನನ್ನ ಮಾಹಿತಿ ಬಂದ ಪ್ರಕಾರ ಮಾಡಪ್ಪ ಪೂಜಾರಿ ಅವ್ರನ್ನ ಅಂಜಿಸಿ ಇವ್ರ ಮಂತ್ಲಿ ನನಗೂ ಬೇಕು, ನಾ ಸ್ಟ್ರಾಂಗ್ ಅದೇನಿ, ನಾ ಕಾನೂನು ಬಲ್ಲಾವದೀನಿ ಅಂತ ಹೇಳಿ ನನಗೂ ಬೇಕಂತೇಳಿ ಬ್ಲಾಕ್ ಮೇಲ್ ಮಾಡ್ಯಾರ ಅಂತೇಳಿ ನನಗ ಸುದ್ದಿ ಅನ್ಸಾತೈತಿ ನನಗೆ. ಅದನ್ನು ನಾಳೆ ಕೇಳೋರು. ಆಮ್ಯಾಗ ಇನ್ನೊಂದ ಇಷ್ಟೆಲ್ಲ ನಾ ಕಾನೂನು ಎದ್ರ ಮಂದಿಕನ ಕಾನೂನು. ನೀವೆಲ್ಲಾ ಇಲ್ಲಿ ಬ್ಯಾರೆದವ್ರಿಗೆ ಅಧಿಕಾರ ಕೊಟ್ರೆ ಗುಂಡಾಗಿರಿ ಆಕೈತಿ, ಆಕೈತಿ, ಇದು ಹೊಲಸಿ ಹಿಡಿತೈತಿ. ನೀ ಇದ್ದಾಗ ಏನ್ ಮಾಡಿದಿಪ್ಪ? ಈಗ ಹೆಂಗ್ ನಡೆದೈತಿ? ನಾವ್ ನಮ್ಮ ಶಾಸಕರು ಎಲ್ಲಾ ಈಗಿನವ್ರು ಹೆಂಗದಾರ ಅಂದ್ರ ಎಲ್ಲಾ ಆಫೀಸರ್ ಫ್ರೀ ಹ್ಯಾಂಡ್ ಕೊಟ್ಟಾರ. ಯಾವ ತಹಶೀಲ್ದಾರ್ ಆಫೀಸ್ ಹೋಗಿ ಕೀಲಿ ಹಾಕುದಿಲ್ಲ, ಯಾವ ಸುಳ್ಳ ಆಫೀಸರ್ ಹೋಗಿ ಮಂದಿ ಮುಂದೆ ಫೋನ್ ಮಗನ ಕೀಲಿ ಹಾಕ್ತ ನಿನ್ನ ವಾದ ಕಳಿಸ್ತೀನಿ ಕ್ಷೇತ್ರ, ನನ್ನ ಕ್ಷೇತ್ರದಾಗ ಇರುವಂಗಿಲ್ಲ. ನಿಮ್ಮ ಅಪ್ಪನ ಮಣ್ಣಿದೆ ಕ್ಷೇತ್ರ ನಿನ್ನ ನಾಕ ಜನ ಕೊಟ್ಟದ್ ಭಿಕ್ಷೆ ಅದನ್ನ ದುರುಪಯೋಗ ತಗೊಂಡಿ ಜನ ನಿನ್ ಕಿತ್ತುಗುದು. ನಿನ್ನ ಆಟ ಇಲ್ಲಿ ನಡೆಯುದಿಲ್ಲ, ನೀ ಏನ ಮಾಡ್ರಿ ಇಲ್ಲಿ ನಡೆಯುದಿಲ್ಲ. ಇದು ಪೊಲೀಸ್ ಸಾರ್ವಜನಿಕ ಆಸ್ತಿ ಪೊಲೀಸ್ ಸ್ಟೇಷನ್, ನಿನ್ನ ಮುತ್ತಿಗೆ ಹಾಕಕ್ ನಾವು ಬಿಡುದಿಲ್ಲ. ನಾವು ಯೋಗ್ಯರಿದ್ವು, ನಾವು ನಿನ್ ಪ್ರಶ್ನೆ ಕೇಳ್ತು, ನಮ್ಗೆ ಉತ್ತರ ಕೊಡ. ಎಲ್ಲಿ ಹೇಳ್ತಿ ಹೇಳ, ಓಪನ್ ಸವಾಲ್. ಎಲ್ಲಿ ಡಿಬೇಟ್ ಮಾಡ್ತಿ ಬಾ, ನಾನೇನು ಉತ್ತರ ಕೊಡ್ತಾನ. PSI ತಪ್ಪು ಮಾಡ್ಯಾನ ಅಂತ ಹೇಳ್ತಿ ನೀನು, ಮೊದಲ ಆಫೀಸರ್ ಆಮ್ಯಾಗ MLA. ನಾ ಒಬ್ಬ ಶಾನೆ ಈ ರಾಜ್ಯದಾಗ ನಾ ಒಬ್ಬ ಶಾನೆ MLA ಅಂತ ಹೇಳಿ ಬಿಂಬಿಸ್ಕೋತೀನಿ, ಪ್ರಚಾರ ತಗೋತಿ. ಅಲ್ಪ ನಿನ್ ಅಷ್ಟು ಯೋಗ್ಯತೆ ಇಲ್ಲ, ಅಷ್ಟು ಯೋಗ್ಯತೆ ಇಲ್ಲ ನಿನಗ. ಅವ್ ಕಾನೂನು ಗೊತ್ತಿರ್ತಾರ. PSI ಮ್ಯಾಗ ಯಾರ CPF ಒಬ್ರು ಇರ್ತಾರ, ಅವ್ರ ಮ್ಯಾಗ ಯಾರು DSP ಅಂತ ಒಬ್ರು ಇರ್ತಾರ, SP ಇರ್ತಾರ, ಅವ್ರ ಮ್ಯಾಗ IG ಇರ್ತಾರ. ಹೋಗಪ್ಪ ನಿನ್ ಕಡೆ ಪ್ರೂಫ್ ಐತೆ ತಿಳಿದಿ, ನೀ ಪ್ರೂಫ್ ತರಬೇಕು, ಪ್ರೂಫ್ ತರಬೇಕು. ಮ್ಯಾಗಿನ ಹೋಗಿ ನೀ ಕಂಪ್ಲೇಂಟ್ ಕೊಡ್ಬೇಕಪ್ಪ. ಡಿಪಾರ್ಟ್ಮೆಂಟ್ ಅಂತ ಎನ್ಕ್ವೈರಿ ಆಕೈತಿ, ಅವರೆಲ್ಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕವ್. ನಿನ್ ಕಡೆ ಸಾಕ್ಷ್ಯಾಧಾರಗಳು ಇತ್ತು ಅಂದ್ರೆ ಯಾವ ಮಗ ಹೇಳೋದು ಅವಶ್ಯಕತೆ ಇಲ್ಲ, ನೀ ಮುತ್ತಿಗೆ ಹಾಕೋದು ಅವಶ್ಯಕತೆ ಇಲ್ಲ, ಸಸ್ಪೆಂಡ್ ಹಾಕೋರು. ಈಗ ಏನು ಇಲ್ಲ, ಮಾಡಿಲ್ಲ. ನಿನ್ನ ಕಾಲದಾಗಿತ್ತದೆಲ್ಲ ಸುಳ್ಳ ಕೇಸ್ ಮಾಡಿಸೋದು, PSIಗಳಿಗೆ ಹಂಚಿಕೆ ಹಾಕ್ಸೋದು, ಮಂದಿನ ಅರೆಸ್ಟ್ ಮಾಡಿಸೋದು. ಈಗಿಲ್ಲ, ಎಲ್ಲ ಆಫೀಸರ್ ಹೋಗಿ ಫ್ರೀ ಹ್ಯಾಂಡ್ ಕೊಟ್ಟಾರು, ಅವ್ರ ನೌಕರಿ ಅವ್ರು ಮಾಡ್ತಾರು. FIR ಆದವ ಮನಿಗೆ ಹೋಗ್ಬಾರ್ದ ನೀ ಯಾರು ಹೇಳಾವ? ನೀ ಯಾರಪ್ಪ ಹೇಳವ? FIR ಆದವ ಮನಿಗೆ ಹೋಗ್ಬೇಡ ಕೇಳಿತಿ, ನೀ ಯಾರು? ಅದ್ ನಮ್ಗ್ ಗೊತ್ತಿಲ್ಲ. ಅದು ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ನೌಕರಿ ಅದ್ ಮಾತಾಡ್ಲಿ. ನೀ ಕುರುಬ ಸಮಾಜದ ಆಫೀಸರ್ಗಳನ್ನ ಕುರುಬ ಸಮಾಜ ಯಾಕೆ ಟಾರ್ಗೆಟ್ ಮಾಡೋದು ಮೊದಲು ಇದಕ್ಕೆ ನಮ್ಗೆ ಉತ್ತರ ಕೊಡ್ಬೇಕು. ಇಲ್ಲಂದ್ರೆ ನಾವು ನಿನ್ನ ಮನಿ ಮುತ್ತಿಗೆ ಹಾಕ್ತು. ಆ ರೈಟ್ಸ್ ನಮಗೆ ಜಗಳ ಹತ್ತತಿದಿ, ಇದನ್ನ ಬಂದ್ ಮಾಡು. ಇಲ್ಲಂದ್ರ ನಿನ್ನ ನಾಟಕ ಈಗಾಗಲೇ ನಾವು ಬಂದ್ ಮಾಡಿ ನಿನ್ ಕಳಿಸಿದ್ವು. ನೀ ಮತ್ ಯಾವುದೇ ಪ್ರಯತ್ನ ತಕೊಂಡ್ ಇಲ್ಲಿ ನಿನಗಿನ್ನ 8 ಸಲ ಬಂದ್ರು ನಿನ್ ಉತ್ತರ ಕೊಡ್ತು. ನೀನ್ ಹೆಂಗ್ ಮೊದಲು ಹಿಂಗ್ ಕಳಿಸ್ತು. ನಮಸ್ಕಾರ.